ಪ್ರೈಸ್ ಲಾರ್ಡ್ ಪ್ರಿಯರೇ, ಗಿಡದಲ್ಲಿ ಬೆಂಕಿ ಉರಿಯುತ್ತಿದೆ, ಆದರೆ ಗಿಡ ಮಾತ್ರ ಬೇಯುತ್ತಾ ಇಲ್ಲ. ಇದು ದೇವರ ಅದ್ಭುತ. ಇದು ಪರಿಶುದ್ಧವಾದ ಸ್ಥಳವೆಂದು ತಿಳಿದು ಮೋಶೆ ಕೆರವನ್ನು ಬಿಚ್ಚಿ ಅಲ್ಲಿಗೆ ಹೋಗಿ ದೇವರ ಸ್ವರ ಕೇಳಿದ. ನಂತರ ಮೋಶೆಯ ಕೋಲಿನಿಂದ ಆವಾಗಿ ಇಡೀ ಫರೋಹನ ಸಾಮ್ರಾಜ್ಯದ ಜನಗಳು ಭಯಪಡುವಂಥ ರೀತಿಯಲ್ಲಿ ಮಾಡಿದರು. ಇದೇ ದೇವರ ಅದ್ಭುತ. ಹಾಗೆಯೇ ಅಲ್ಲಿನ ಜನಗಳಿಗೆ ಪಾಠ ಕಲಿಸಲೆಂದೇ ದೇವರು ಇನ್ನೊಂದು ಅದ್ಭುತ ಮಾಡಿದರು. ನೈಲ್ ನದಿಯ ನೀರು ರಕ್ತವಾಗಿ ಮಾರ್ಪಟ್ಟಿತು. ಅಲ್ಲಿರತಕ್ಕಂಥ ಎಲ್ಲ ನೀರುಗಳು ರಕ್ತವಾಯಿತು. ಹಾಗೆಯೇ ಸ್ವಾಮಿ ಅದೇ ಕೋಲಿನ ಮೂಲಕ ಕೆಂಪು ಸಮುದ್ರವನ್ನು 2 ಭಾಗವನ್ನಾಗಿ ಮಾಡಿ ಐಗುಪ್ತದಿಂದ ಇಸ್ರೇಲ್ ದೇಶಕ್ಕೆ, ಕಾನಾನ್ ದೇಶಕ್ಕೆ ಹೋಗಬೇಕಾದಂಥ ಮಕ್ಕಳಿಗೆ ದಾರಿಯನ್ನು ಕೆಂಪು ಸಮುದ್ರದ ಮಧ್ಯದಲ್ಲಿ ಮಾಡಿಕೊಟ್ಟರು. ಅವರು ಸುರಕ್ಷಿತವಾಗಿ ಈ ಒಂದು ದಡದಿಂದ ಆ ದಡಕ್ಕೆ ದಾಟಿದರು. ಆದರೆ ಫರೋಹನ ಸೈನ್ಯದವರು ಇವರನ್ನು ಹಿಂದಟ್ಟಿ ಬರಲಿಕ್ಕೆ ಪ್ರಯತ್ನಪಟ್ಟರು. ಆದರೆ ಅವರು ಸಮುದ್ರದ ಒಳಭಾಗಕ್ಕೆ ಬಂದಾಗ ಆ ನೀರು ಮುಚ್ಚಿಕೊಂಡಿತು. ಫರೋಹನ ಸೈನ್ಯವೆಲ್ಲವೂ ನಾಶವಾಯಿತು. ಪ್ರಿಯರೇ, ಇಸ್ರಾಯೇಲರು ಸುರಕ್ಷಿತವಾಗಿ ಬಂದರು. ಪ್ರಿಯರೇ, ಹಾಗೆಯೇ ಸ್ವಾಮಿ ಕುಡಿಯುವ ದಾಹವನ್ನು ನೀಗಿಸೋದಕ್ಕಾಗಿ ಬಂಡೆ ಒಳಗಡೆ ನೀರನ್ನು ಬರಮಾಡಿದರು. ಇವತ್ತು ನಮಗೆ ಬೈಬಲ್ ವಾಕ್ಯದ ಮೂಲಕ ನಮ್ಮ ದಾಹವನ್ನು ತೀರಿಸುತ್ತಿದ್ದಾರೆ. ಪ್ರಿಯರೇ, ಯಾರ್ಯಾರು ಆತನನ್ನು ಅಂಗೀಕರಿಸುತ್ತಾರೋ, ಆತನ ನಾಮವನ್ನು ಮಹಿಮೆಪಡಿಸ್ತಾರೋ ಅವರಿಗೆ ಆಕಾಶ ತೆರೆದು ದೇವರು ಸದುತ್ತರವನ್ನು ಕೊಡಲಿಕ್ಕಿದ್ದಾರೆ.